ಬೆಂಗಳೂರು ಇದೀಗ ಮತ್ತೊಮ್ಮೆ ವಿಶ್ವದ ಗಮನ ಸೆಳೆದಿದೆ. ಅಂತಾರಾಷ್ಟ್ರೀಯ ಯೋಗ ದಿನ 2026ರ ಅಂಗವಾಗಿ ಆಯೋಜಿಸಲಾದ ಬೃಹತ್ ಯೋಗ ಕಾರ್ಯಕ್ರಮದಲ್ಲಿ ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಿಂದ 10,000ಕ್ಕೂ ಅಧಿಕ ಯೋಗಾಭ್ಯಾಸಿಗಳು ಭಾಗವಹಿಸಿರುವುದಾಗಿ ಆಯೋಜಕರು ತಿಳಿಸಿದ್ದಾರೆ. ಪ್ರಸಿದ್ಧ ಯೋಗ ಗುರು ಹಿಮಾಲಯನ್ ಸಿದ್ಧ ಅಕ್ಷರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಯೋಗಾಭ್ಯಾಸ, ತ್ರಾಟಕ ಧ್ಯಾನ ಮತ್ತು ವಿವಿಧ ಯೋಗಾಸನಗಳ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಸಾವಿರಾರು ಮಂದಿ ತ್ರಾಟಕ ಧ್ಯಾನದಲ್ಲಿ ಭಾಗವಹಿಸಿದ್ದು, ನಂತರ ಆಯ್ಕೆಯಾದ ತಂಡಗಳು ವಿವಿಧ ಯೋಗಾಸನಗಳ ಮೂಲಕ ವಿಶ್ವ ದಾಖಲೆ ಪ್ರಯತ್ನಗಳಲ್ಲಿ ಪಾಲ್ಗೊಂಡವು ಎಂದು ಸಂಸ್ಥೆ ತಿಳಿಸಿದೆ. ಭಾರತೀಯ ಸೇನೆ, ವಾಯುಪಡೆ, ಕೇಂದ್ರ ಭದ್ರತಾ ಪಡೆಗಳು, ರಾಜ್ಯ ಪೊಲೀಸ್ ಸಿಬ್ಬಂದಿ, ಎನ್ಸಿಸಿ ಕೇಡೆಟ್ಗಳು, ವಿದ್ಯಾರ್ಥಿಗಳು ಹಾಗೂ ವಿದೇಶಿ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ವೈಶಿಷ್ಟ್ಯ ತಂದಿತು. आज सबसे पहले आप सभी को इंटरनेशनल डे ऑफ योगा की बहुत बहुत शुभकामनाएं। और आज यहाँ बेंगलोर में हम सभी यहाँ इकट्ठे हैं। एक विशेष कार्यक्रम है। लगभग 21 गिनीज वर्ल्ड रिकॉर्ड बना रहे हैं सभी प्रैक्टिशनर और अलग अलग जगह से आए हैं। कुछ मिलिट्री से हैं, कर्नाटक स्टेट पुलिस के कुछ प्रैक्टिशनर हैं हमारे, फिर स्पेशली एबल्ड आपने देखा होगा बच्चे, उनका पार्टिसिपेशन है। बाहर देश से जो प्रैक्टिशनर है वो सब इकट्ठे हैं। तो एक संदेश है सभी को कि कैसे हम सब साथ में मिलके ಆರೋಗ್ಯಕರ ಜೀವನ ಮತ್ತು ಮಾನಸಿಕ ನೆಮ್ಮದಿಗೆ ಯೋಗದ ಮಹತ್ವವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಪ್ರತಿಬಿಂಬಿಸುವ ಈ ಕಾರ್ಯಕ್ರಮ ಯೋಗವನ್ನು ವಿಶ್ವವ್ಯಾಪಿ ಚಳವಳಿಯನ್ನಾಗಿ ರೂಪಿಸುವ ಭಾರತದ ಪ್ರಯತ್ನಕ್ಕೆ ಮತ್ತೊಂದು ಅಧ್ಯಾಯವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಯೋಗದ ಮೂಲಕ ವಿಶ್ವದ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಪ್ರಯತ್ನಕ್ಕೆ ಈ ಕಾರ್ಯಕ್ರಮ ಹೊಸ ಆಯಾಮ ನೀಡಿದಂತಾಗಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.